ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಚಿನ್ನ, ಗೋಲ್ಡ್ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಕೂಡ ಅದನ್ನು ಆಸೆ ಪಡ್ತಾರೆ, ಧರಿಸ್ತಾರೆ, ಧಾರಣೆ ಮಾಡ್ತಾರೆ, ಅದನ್ನು ಶೇಖರಣೆ ಮಾಡ್ತಾರೆ, ಕಷ್ಟ ಕಾಲದಲ್ಲಿ ಅದರ ಉಪಯೋಗ ಕೂಡ ಪಡ್ಕೊತಾರೆ. ಇವತ್ತು ಚಿನ್ನ ಇದ್ದರೆ ಕಷ್ಟ ಕಾಲದಲ್ಲಿ ಉಪಯೋಗ ಬರಲಿ ಅಂತ ನಾವು ಚಿನ್ನವನ್ನು ಸಂಪಾದನೆ ಮಾಡಿದ್ದೀವಿ ಅಂತ ಭಾಳ ಜನ ಅನ್ಕೊಂತಾರೆ. ಆದರೆ ಆ ಚಿನ್ನ ಅಂತಕ್ಕಂಥದ್ದು ಯಾರು, ಚಿನ್ನದ ಪ್ರತಿರೂಪ ಯಾರು, ಚಿನ್ನದ ಹಿನ್ನೆಲೆ ಏನು, ಚಿನ್ನ ದೋಷಕರವಾಗಿ ಯಾಕೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಇಂದಿನ ಸಂಚಿಕೆಗಳಲ್ಲಿ ಮಾತಾಡಿದ್ದೀವಿ. ಎಷ್ಟು ಜನ ಇವತ್ತು ಮೆಸೇಜ್ ಮಾಡಿದ್ದೀರ ಅಂತಂದರೆ ಈ ವಿಚಾರ ಬಗ್ಗೆ ಮೆಸೇಜ್ಗಳನ್ನ ಮಾಡಿದ್ದೀರಿ. ನಾವು ಅಡ ಇಟ್ಟಿದ್ದೀವಿ, ನಾವು ಚಿನ್ನ ಬಿಡಿಸ್ಕೊಂಬರೋಕ್ಕಾಗ್ತಾ ಇಲ್ಲ. ಅಡ ಇಟ್ಟು ಅಟ್ಟು ಚಿನ್ನ ತೊಗೊಂಬಂದ್ರೆ ಒಂದು ದಿವಸ 2 ದಿವಸ ಅಷ್ಟೇ, ಮತ್ತೆ ಇನ್ನೇನೋ ಪ್ರಾಬ್ಲಮ್ ಬರ್ತದೆ, ಮತ್ತೆ ತೊಗೊಂಡಾಗ ಅಲ್ಲಿಗೆ ಅಡ ಇಡ್ತೀವಿ ನಾವು. ಆದರೆ ಉಳಿಸ್ಕೊಳ್ಳೋಕ್ಕಾಗಿರ್ತಕ್ಕಂಥ ಎಷ್ಟೋ ಜನ ಇವತ್ತು ಬಿಟ್ಬಿಟ್ಟಿದ್ದಾರೆ, ಹರಾಜು ಹಾಕ್ಬಿಡ್ತಾರೆ. ಯಾರು ಅಡ ಇಟ್ಕೊಂಡಿರೋರು ಹರಾಜು ಹಾಕ್ಬಿಡ್ತಾರೆ. ಹರಾಜಲ್ಲಿ ಲಕ್ಷಾಂತರ ಮೌಲ್ಯದ ಒಂದು ಚಿನ್ನವನ್ನು ಕಳ್ಕೊಳ್ತಕ್ಕಂಥ ಜನ ನಮ್ಮಲ್ಲಿದ್ದಾರೆ. ಒಂದು ಸಟನ್ ಏಜ್ ಬರ್ತಿದ್ದಂಗೆ ಹೆಣ್ಮಕ್ಳಿಗೆ ಅದರ ಆಸೆಗಳು ವ್ಯಾಮೋಹಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಮಿಡ್ಲ್ ಏಜ್ ಆಗ್ತಿದ್ದಂಗೆ ನಮ್ಮ ಸ್ತ್ರೀ ವರ್ಗಕ್ಕೆ ಅದನ್ನು ತೋರ್ಪಡಿಕೆಗೋಸ್ಕರ ಆದರೂ ಹಾಕಬೇಕು, ಅದನ್ನೆಲ್ಲರೂ ನಾವು ತೋರ್ಪಡಿಸ್ಬೇಕು, ನಮ್ಮಲ್ಲಿ ಅಷ್ಟಿದೆ ಇಷ್ಟಿದೆ ತೋರಿಸ್ಕೋಬೇಕು ಅಂತೇಳಿ ಸುಮ್ಮನಾದರೂ ಯಾವುದಾದ್ರು ಒಂದು ಪಾರ್ಟಿ ಫಂಕ್ಷನ್ಗೆ ಹಾಕೊಂಡು ಮೆದು ಬರ್ತಾರೆ. ನಾವು ಇಂದಿನ ಸಂಚಿಕೆಗಳು ಹೇಳಿದ್ದೀವಿ, ಸ್ವರ್ಣ ದೋಷ ಅಂತಕ್ಕಂಥದ್ದು ನಿಮ್ಮಿಂದ ಉತ್ಪತ್ತಿ ಆಗೋದಲ್ಲ, ಹೊರಗಡೆಯಿಂದ ಉತ್ಪತ್ತಿ ಆಗ್ತಕ್ಕಂಥದ್ದು ಅಂತೇಳಿ. ಆಗ ಈ ಸ್ವರ್ಣ ದೋಷ ಅಂತಕ್ಕಂಥದ್ದು ಉತ್ಪತ್ತಿ ಆಯಿತು, ಆ ಸ್ವರ್ಣ ದೋಷ ನಮಗೆ ಹೇಗೆ ಒಲಿಯಕ್ಕೆ ಸಾಧ್ಯ? ಇದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು ನೀವೆಲ್ಲ. ಯಾಕಂದ್ರೆ ಎಲ್ಲರಲ್ಲೂ ಆಸೆ ಇರುತ್ತೆ, ಅಡ ಇಟ್ಬಿಡ್ತೀನಿ ಬಿಡಿಸ್ಕೊಂಡ್ಬರ್ಬೇಕು ಅಂತ. 5 ವರ್ಷ 10 ವರ್ಷ 20 ವರ್ಷ 30 ವರ್ಷ ಆದರೂ ಕೂಡ ಬಡ್ಡಿಗೆ ಬಡ್ಡಿ ಬೆಳೀತಾ ಇರ್ತದೆ ಹೊರತು ಆ ಒಡವೆನೋ ಬಿಡಿಸ್ಕೊಂಡ್ಬರ್ಬೇಕು ಅಂತ ಅವಶ್ಯಕತೆ ಇಲ್ಲವೇ ಇಲ್ಲ. ದುಡ್ಡಿದ್ರೂ ಬಿಡಿಸ್ಕೊಂಬರೋಕ್ಕಾಗಲ್ಲ. ಕಾರಣ ಏನು? ನೀವು ಅವಲೋಕನವನ್ನು ಮಾಡಬೇಕು. ಅದಕ್ಕೆ ಹೇಳ್ತಕ್ಕಂಥದ್ದು ಸ್ವರ್ಣ ದೋಷ ಇದೆ ಅಂತೇಳಿ. ಆ ಸ್ವರ್ಣ ದೋಷ ಇತ್ತು ಅಂತಂದಾಗ ನಾವು ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ನಾವು ಹೇಳ್ತಾನೆ ಇದ್ದೀವಿ. ಈ ಸ್ವರ್ಣ ದೋಷ ಅಂತಕ್ಕಂಥದ್ದು ಮನುಷ್ಯನಿಗೆ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ದೀವಿ. ಆದರೆ ಒಂದು ಸರಿ ಈ ಸ್ವರ್ಣವನ್ನು ಮುಟ್ಟಿದ ತಕ್ಷಣ ಆ ಮುಟ್ಟಿದ ವ್ಯಕ್ತಿಯ ಅಷ್ಟು ಒಂದು ನಕಾರಾತ್ಮಕ ವೈಬ್ರೇಷನ್ಗಳನ್ನು ಇದು ತನ್ನತ್ತ ಸೆಳ್ಕೊಳ್ತದೆ, ತನ್ನತ್ತ ಹೀರ್ಕೊಳ್ತದೆ. ಈ ಹೀರ್ಕೊಳ್ತಕ್ಕಂತಹ ಆ ಒಂದು ಚಿನ್ನವನ್ನು ನೀವು ಬಳಕೆ ಮಾಡ್ಕೊಳ್ತಕ್ಕಂಥದ್ದು, ಮರುಬಳಕೆ ಮಾಡ್ಕೊಳ್ತಕ್ಕಂಥದ್ದು ಅಥವಾ ನಿಮ್ಮಲ್ಲಿ ಇಟ್ಕೊಳ್ತಕ್ಕಂಥದ್ದು ಇತ್ತು ಅಂದಾಗ ಆ ನಕಾರಾತ್ಮಕ ಶಕ್ತಿ ಏನಾಗುತ್ತೆ, ಮತ್ತೆ ನಿಮ್ಮನ್ನು ಹೊರಗಡೆ ಕರ್ಕೊಂಡ್ಬರ್ತದೆ. ಇನ್ನೇನೋ ಒಂದು ಸಮಸ್ಯೆ ಬರ್ತದೆ, ಇನ್ನೇನೋ ಒಂದು ಸಮಸ್ಯೆ ತೊಗೊಂಡೋಗ್ತದೆ, ಇನ್ನೊಂದು ಸಮಸ್ಯೆಗೆ ಅಡ ಇಟ್ಬಿಡ್ತಾರೆ. ಹಿಂಗೆ ತೊಗೊಂಡು ಬಾ ಅಡ ಇಡು, ತೊಗೊಂಡು ಬಾ ಅಡ ಇಡು, ಇದ್ದೇ ಜೀವನ ಆಗೋಗಿರ್ತದೆ. ಎಷ್ಟೋ ಜನ ಬಿಟ್ಬಿಡ್ತಾರೆ, ಇಲ್ಲ ಬಿಡಪ್ಪ ನನ್ನ ಕೈಲಿ ಬಡ್ಡಿ ಕಟ್ಟೋಕ್ಕಾಗಲ್ಲ, ಅವರೇನು ಬಡ್ಡಿ ಚಕ್ರ ಬಡ್ಡಿ ಹಾಕಿ ಜಡಾಯಿಸ್ಬಿಟ್ಟಿದ್ದಾರೆ ಹಾಕೊಂಡು, ಬೇಡ ಬಿಡು, ಅದ್ರ ಬದಲು ನಾನು ಅದೇ ಅಮೌಂಟ್ಗೆ ಬೇರೆ ಕಡೆ ಒಂದು ತೊಗೊಳ್ಬೋದು, ನಾನೇನು ಇದು ತೊಗೋಬೇಕು, ಹಳೆ ಒಡವೆ ಇದು ಹೋಗ್ಲಿ ಬಿಡು ಅಂತ ಬಿಟ್ಬಿಡ್ತಾರೆ. ಎಷ್ಟೋ ಲಕ್ಷ ಜನ ಬಿಟ್ಬಿಟ್ಟಿರ್ತಾರೆ. ಇವತ್ತು ಒಡವೆ ತಗೊಂಡು ಒಡವೆಯಿಂದ ಇನ್ನೊಂದು ಒಡವೆ ಮಾಡಿಕೊಟ್ಟಿರ್ತಾನೆ, ಅದು ಸ್ವರ್ಣ ದೋಷವೇ. ಯಾಕಂದರೆ ಅವನು ಹಳೆ ಒಡವೆ ತಗೊಂಡು ಮಾಡಿಕೊಟ್ಟಿರ್ತಾನೆ. ಹಳೆ ಒಡವೆ ಯಾರ್ದಂತ ಗೊತ್ತಿದೆಯಾ? ಗೊತ್ತಿಲ್ಲ. ಎಲ್ಲಿಂದ ಕೈ ಬದಲಾಗಿದೆ ಗೊತ್ತಿಲ್ಲ. ಯಾರ್ಯಾರದನ್ನು ಮುಟ್ಟಿದ್ದಾರೆ, ಯಾರ್ಯಾರು ಕೆಲಸ ಮಾಡಿದ್ರೆ ಗೊತ್ತಿದೆಯಾ? ಗೊತ್ತಿಲ್ಲ. ಈ ಥರ ಎಲ್ಲ ಸಂದರ್ಭದಲ್ಲಿ ಒಂದು ಸ್ವರ್ಣ ದೋಷ ಅಂತಕ್ಕಂಥ ಬಂತು ಅಂದರೆ ನಿಮ್ಮ ಮನೇಲಿ ಸ್ವರ್ಣ ಉಳಿಯೋದಿಲ್ಲ, ನಿಮ್ಮ ಮನೇಲಿ ಚಿನ್ನ ಉಳಿಯೋದಿಲ್ಲ. ಇವತ್ತು ಎಷ್ಟೋ ವಿಚಾರಗಳಲ್ಲಿ ಇದ್ರ ಬಗ್ಗೆ ಎಲ್ಲ ಒಂದು ಉಲ್ಲೇಖ ಆಗಿದೆ. ನಮಗೆ ಗೊತ್ತಿಲ್ಲದೆ ನಾವು ಏನೇನೋ ಮಾಡ್ಕೊಂಡಿದ್ದೀವಿ. ಕೆಲವು ಕಡೆ ನಿಮ್ಗೇನಾಗುತ್ತೆ ಅಂದರೆ ಈ ಒಡವೆ ಅಡ ಇಟ್ಕೊಳ್ತು ಅಂದರೆ ಆ ಅಡ ಇಟ್ಕೊಂಡ ಹತ್ರ ಬಿಡಿಸ್ಕೊಂಬರೋಕ್ಕೆ ಸಾಧ್ಯನೇ ಇಲ್ಲ, ಅಂಥ ಕೈರೇಖೆ ಇರ್ತದೆ ಅವ್ರದ್ದು. ಇವೆಲ್ಲ ಭಾಳ ಜನ ಮಾತಾಡ್ಕೋತೀರಿ ನೀವು. ಅವನ ಹತ್ರನೋ ಅವಳ ಹತ್ರನೋ ತೊಗೊಂಡೋಗಿ ಅಡ ಇಟ್ಟರೆ ಬಿಡಿಸ್ಕೊಂಬರೋಕ್ಕಂತ ಆಗಲ್ಲ ಬಿಡಿ. ನೀವು ಕಟ್ತಾ ಇರಬೇಕು, ಅದು ಹಂಗೆ ಕರ್ಕ್ತಾ ಇರಬೇಕು ಅನ್ಕೋತಾರೆ. ಅದಕ್ಕೆ ಇವೆಲ್ಲ ಜಾಗಗಳು ನೋಡ್ಕೋಬೇಕು. ಭೂಮಿ ದೋಷ ಅಂತ ನಾವು ಕರಿತೀವಿ. ಜನ್ಮದೋಷ ಬೇರೆ, ಭೂಮಿ ದೋಷ ಬೇರೆ. ಈ ಜನ್ಮದೋಷ ಭೂಮಿ ದೋಷ ಎರಡೂ ಒಟ್ಟರೆ ಮೇಲೆ ಯಾವುದೋ ಒಂದು ಮೂಮೆಂಟಲ್ಲಿ 100% ಲಿಂಕ್ ಆಗೇ ಆಗ್ತದೆ. ನೀವು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆಗ ಇಲ್ಲಿ ಏನಾದರೂ ಒಂದು ಸ್ವಲ್ಪ ವ್ಯತ್ಯಾಸಗಳನ್ನು ಮಾಡಿದರೆ, ಯಾವ ವ್ಯತ್ಯಾಸಗಳು? ಭೂಮಿ ಸಮವಿಚಾರಗಳಲ್ಲಿ ನಿಧಿ ನಿಕ್ಷೇಪಗಳನ್ನು ಏನಾದರೂ ಕದ್ದಿದ್ರೆ ಇದು ಹೋದ ಜನ್ಮಕ್ಕೂ ಅನ್ವಯ ಆಗ್ತದೆ, ಈ ಜನ್ಮಕ್ಕೆ ಮಾತ್ರ ಅಲ್ಲ, ಹೋದ ಜನ್ಮಕ್ಕೂ ಇದು ಅನ್ವಯ ಆಗ್ತದೆ. ಏನಾದರೂ ಕದ್ದಿದ್ರೆ, ಏನಾದರೂ ನಷ್ಟ ಮಾಡಿದರೆ, ಅದರ ಸ್ಥಾನ ಪಲ್ಲಟ ಮಾಡಿದರೆ ಅಥವಾ ಅದನ್ನು ದುರುಪಯೋಗ ಪಡಿಸ್ಕೊಂಡಿದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಚಿನ್ನ ಏನಾಗುತ್ತೆ ಕಾಣಲ್ಲ. ಅಲ್ಲಿ ಏನಾಗುತ್ತೆ, ನಿಮಗೆ ಯಾವುದೇ ಒಂದು ಲೆಕ್ಕಾಚಾರ ತೊಗೊಂಡಾಗಲೂ ಕೂಡ ಅದು ನಿಮ್ಮನ್ನು ಸೇರೋದಿಲ್ಲ. ನಮಗೆ ಆಸೆ, ಬರಬೇಕು ನಮಗೆ ಆಸೆ. ಆದರೆ ಅದು ಬರುತ್ತೆ ಹೋಗಿ ಯಾಕೆ ಹೋಗುತ್ತೆ? ಆ ನಕಾರಾತ್ಮಕ ನೀವು ತೆಗ್ದಿಲ್ಲ. ಯಾರೋ ಮುಟ್ಟಿರ್ತಾರೆ, ಯಾರೋ ನೋಡಿರ್ತಾರೆ, ಯಾರೋ ಮಾಡಿರ್ತಾರೆ, ತೆಗ್ದಿರಲ್ಲ. ನಾನು ಓದುವಾರದ ಕಾರಲ್ಲಿ ಕೂಡ ಹೇಳ್ಕೊಟ್ಟಿದ್ದೀನಿ ನಿಮಗೆ.
ಚಿನ್ನ ಹೊಸದಾಗಲಿ ಹಳೆದಾಗಲಿ ಮನೆಗೆ ಬಂದ ತಕ್ಷಣ ಒಂದು ತಟ್ಟೆನಲ್ಲಿ ಉಪ್ಪಿಟ್ಬಿಟ್ಟು ಆ ಉಪ್ಪು ಮೇಲೆ ಒಂದು 24 hours ಇಡಿ, ಆವಾಗ ಆ ಶಕ್ತಿಯಲ್ಲಿ ಎಳ್ಕೊಳ್ಳುತ್ತೆ ಅಂತೇಳಿ. ರೋಸ್ ವಾಟರ್ನಲ್ಲಿ ಅದನ್ನು ವಾಶ್ ಮಾಡಿ ಅಂತ ಹೇಳ್ಕೊಟ್ಟಿದ್ದೀನಿ. ಎಷ್ಟೋ ಜನ ಮಾಡ್ತಿದ್ದೀರ ನೋಡಿ. ಈ ರೀತಿ ಒಂದು ತಂತ್ರವನ್ನು ಮಾಡ್ಕೊಂಡಾಗ ನಾವು ಅಡ ಇಟ್ಟಿರೋ ಚಿನ್ನ ನಮಗೆ ವಾಪಸ್ ಬರಬೇಕು ಅಂದಾಗ ನಾವೇನು ಮಾಡಬೇಕು? ಅಡಬಿಟ್ಟ ಚಿನ್ನವನ್ನು ನಾವು ವಾಪಸ್ ತರ್ಬೋದು ಹೇಗೆ? ತುಂಬ ಜನ ಇದ್ರ ಬಗ್ಗೆ ಕುತೂಹಲ. ಅಯ್ಯೋಯ್ಯೋ ನಮಗಿದು ಬೇಕಾಗಿತ್ತು, ಏನೇನೋ ಪ್ರಯತ್ನ ಪಟ್ವಿ, ನೀವು ಹೇಳ್ದಂಗೆ ದುಡ್ಡಿರುತ್ತೆ ಬಿಡಿಸ್ಕೊಂಬರೋಕ್ಕಾಗಲ್ಲ, ಅಥವಾ ಬಿಡಿಸ್ಕೊಂಬಂದರೂ ಕೂಡ ಮತ್ತೆ ಅದು ಅಲ್ಲಿಗೆ ಹೋಗಿ ಸೇರ್ಕೊಳ್ಳುತ್ತೆ. ನಾವು ಅಡ ಇಡಬಾರ್ದು ಅಂತ ಹೇಳ್ತೀವಿ, ಆದರೂ ಅಡ ಇಡ್ತೀವಿ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಕರ್ಮ ಫಲಗಳು. ಯಾರ ಜಾತಕದಲ್ಲಿ ಶುಕ್ರ ಶನಿ, ಗುರು ಕೇತು, ಗುರು ಶನಿ ಈ ಕಾಂಬಿನೇಷನ್ಗಳು ಒಂದು ಭಾವದಲ್ಲಿ ಅಡಗಿರುತ್ತೆ, ಆ ಭಾವಗಳಿರ್ತಕ್ಕಂತಹ ಈ ದೋಷಗಳು ನಮಗೆ ಯಾವುದೇ ಕಾರಣಕ್ಕೂ ನಮಗೆ ಚಿನ್ನವನ್ನು ವಾಪಸ್ ತರೋದಕ್ಕಾಗಲಿ ಅಥವಾ ಸಂಪಾದನೆ ಮಾಡೋಕ್ಕಾಗಲಿ ಅಥವಾ ಅಡ ಇಡೋದಕ್ಕಾಗಲಿ ನಮ್ಮ ಕೈಯಲ್ಲಿ ಆಗದೇ ಇಲ್ಲ. ಯಾಕಂದ್ರೆ ನಮಗೆ ಸೇರೋದೇ ಇಲ್ವಲ್ಲ, ಯಾಕೆ ಮಾಡೋಕ್ಕಾಗುತ್ತೆ ನಾವು? ಅದರಿಂದ ಆ ಸಂಬಂಧಗಳು ಇದೆಯಾ ಅಂತಕ್ಕಂಥದ್ದನ್ನ ಜಾತಕ ರೀತಿ ನೋಡ್ಕೋಬೇಕು. ಜಾತಕನೇ ಬರ್ಸಲ್ಲ, ಇನ್ನು ಜಾತದಲ್ಲಿ ಗುರುಕೇತು ಶನಿ ರಾಹು ಎಲ್ಲಿ ನೋಡ್ಕೊಳಕ್ಕಾಯ್ತದೆ? ನೋಡಿಕೊಂಡ್ರೆ ನಿಮ್ಮ ಗೋಲ್ಡನ್ನು, ನಿಮ್ಮ ಚಿನ್ನವನ್ನು ನೀವು ಉಳಿಸ್ಕೋಬೋದು. ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಕೆಲವು ಲೆಕ್ಕಾಚಾರಗಳೇ ಹಾಗೆ ನಿರ್ದಿಷ್ಟವಾಗಿ ಹೀಗೆ ಮಾಡಬೇಕು ಅಂತಿರ್ತದೆ, ಹಾಗೆ ಮಾಡಬೇಕು. ನೀವು ಮಾಡಲ್ಲ. ಅದರಿಂದ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ, ಮೊದಲು ಈ ವಾಸ್ತು ಸಂಬಂಧಪಟ್ಟಂಥ ಲೆಕ್ಕಾಚಾರದಲ್ಲಿ ನೋಡ್ಕೋಬೇಕು. ಈಗ ಗೋಲ್ಡ್, ಚಿನ್ನ ಅಂದರೆ ಯಾವ ತತ್ವ, ಯಾವ ಲೋಹ? ಶುಕ್ರನ ಅಂಶ ಅಂತ ಹೇಳ್ತೀವಿ. ಶುಕ್ರ ಅಂಶ ತಗೊಂಡಾಗ ಮನೆ ತೊಗೊಂಡಾಗ ಯಾವ್ದು ಹೇಳ್ತೀವಿ? ಶುಕ್ರನ ಮನೆ ಅಂತ ಯಾವ್ದು ಹೇಳ್ತೀವಿ? ಶುಕ್ರನ ಭಾಗ ಅಂತ ಯಾವ್ದು ಹೇಳ್ತೀವಿ? ಮನೇಲಿರ್ತಕ್ಕಂತಹ ಒಂದು ಹೆಣ್ಣುಮಗಳೇ ಆ ಶುಕ್ರನ ಒಂದು ಭಾಗ ಅಂತೀವಿ. ಅದಕ್ಕೆ ಯಾವಾಗಲೂ ಮನೆ ಹೆಂಡತಿಯರಿಗೆ, ಮನೇಲಿರ್ತಕ್ಕಂತಹ ಹೆಣ್ಮಕ್ಳಿಗೆ ನೋಯಿಸೋದಾಗಲಿ, ಒಡೆಯೋದಾಗಲಿ, ಬಡಿಯೋದಾಗಲಿ, ಬೈಯೋದಾಗಲಿ ಯಾವುದನ್ನು ಮಾಡಬಾರ್ದು. ನೀವು ಅವ್ರಿಗೆಲ್ಲ ನೀವು ತೊಂದರೆ ಕೊಡೋಕೆ ಹೋಯ್ತು ಅಂದಾಗ ಸಾಕ್ಷಾತ್ ಮಹಾಲಕ್ಷ್ಮಿ ತೊಂದರೆ ಕೊಟ್ಟಂಗೆ. ಅಲ್ಲಿಗೆ ಬುದ್ಧಿ ಕಲಿಸೋದೇ ಬೇಡವಾ ಅಥವಾ ಏನು ಮಾಡೋದು ಬೇಡವಾ ಅಂತ ನೀವು ಕೇಳ್ಬೋದು. ಎಲ್ಲವನ್ನೂ ಮಾಡಿ. ಆದರೆ ನಾವಿಲ್ಲಿ ಯಾವಾಗ ಅದು ಹೆಚ್ಚು ತೊಂದರೆಗಳನ್ನ ಮಾಡ್ತೀವಿ ಆಗ ಇದ್ರ ಮೇಲೆ ಪರಿಣಾಮ ಬೀರ್ತದೆ. ಯಾಕಂದರೆ ಶುಕ್ರನ ಅಂಶ ತಗೊಂಡಾಗ ಬರೀ ಹೆಂಡತಿ ಮಾತ್ರ ಅಲ್ಲ, ಪ್ರತಿ ಸ್ತ್ರೀ ಕೂಡ ಶುಕ್ರನ ಅಂಶವೇ. ಅದರಲ್ಲಿ ಆ ಒಂದು ಭಾಗದಲ್ಲಿ ಶುಕ್ರನ ಅಂಶಗಳು ಪ್ರೇರಿತವಾದಾಗ ನಾವು ಅದನ್ನೇ ಹೆಚ್ಚು ಫಾಲೋ ಮಾಡ್ತಾ ಇರ್ತೀವಿ. ಆಗ ನಾವು ಎಲ್ಲೋ ಒಂದು ಕಡೆ ಎಡುತ್ತಾ ಇದ್ದೀವಿ ಅಂತಂದಾಗ ಇದು ಒಂದು ಬಹಳ ಮುಖ್ಯವಾದ ಕಾರಣ ಆಗಿರ್ತದೆ. ಇದನ್ನು ನೋಡ್ಕೋಬೇಕು. ಇನ್ನು ಕೆಲವು ಚಿಹ್ನೆಗಳನ್ನು ಅಡ ಇಟ್ಟ ಅಂತಂದರೆ ಅಲ್ಲಿ ಏನೇ ಮಾಡಿದ್ರು ಅಲ್ಲಿಂದ ಬಿಡಿಸ್ಕೊಂಬರೋಕ್ಕೆ ಆಗಲ್ಲ. ಯಾಕಂದರೆ ಇವತ್ತಿನ ಕಾಲಮಾನದಲ್ಲಿ ನಿಮಗೆಲ್ಲ ಒಂದು ನೆನಪಿರಲಿ, ಎಲ್ರಿಗೂ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರ್ತದೆ. ಆದರೆ ನಾವು ಅಡ ಇಡುವಂಥ ಜಾಗ ಇದೆಯಲ್ಲ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ರಾಜ್ಯದಲ್ಲಿ ಹಲವಾರು ಕಂಪ್ನಿಗಳಿದ್ದಾವೆ ಏನು ಅಡ ಇಡಿಸ್ಕೊಳ್ಳೋದು. ಅದಕ್ಕೆ ನಾನಾ ರೀತಿಯಾದ ಅಡ್ವರ್ಟೈಸ್ಮೆಂಟ್ ಬರ್ತಿರ್ತದೆ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ನಿಮಗೆ ಗೊತ್ತಾಗೋದಿಲ್ಲ. ಆದರೆ ನೀವು ಇಲ್ಲಿಡ್ತಕ್ಕಂತಹ ಆ ಒಂದು ಚಿನ್ನ ಅದು ಎಷ್ಟಾದರೂ ಇರಲಿ, 50 ಗ್ರಾಮ್ ಇರಲಿ, 100 ಗ್ರಾಮ್ ಇರಲಿ, 1 kg ಇರಲಿ, 2 kg, 3 kg, 5 kg ಎಷ್ಟೇ ಇರಲಿ, ಸುರಕ್ಷಿತವಾದಂಥ ತಾಣದಲ್ಲಿ ಇದೆಯಾ, ಮತ್ತೆ ನನಗೆ ವಾಪಸ್ ಬರ್ತದ ಅನ್ನತಕ್ಕನ್ನ ನೀವು ಜಾತಕ ಜ್ಯೋತಿಷ್ಯ ನೋಡಿಕೊಂಡು ಆ ಚಿನ್ನವನ್ನು ತಗೊಂಡೋಗಿ ಅಡ ಇಡಬೇಕು. ಇದು ಯಾವುದೂ ಇಲ್ಲ, ಆ್ಯಕ್ಚುಲಿ ಅಡ ಇಡೋದೇ ತಪ್ಪು. ಅಡ ಇಡಲೇಬೇಕು ಅಂದಾಗ ಏನು ಮಾಡಲಿಕ್ಕಾಗಲ್ಲ ಇದು. ಇನ್ನು ಆ ಒಂದು ಜಾಗಗಳಲ್ಲಿ ನೀವು ಏನಾದರೂ ಅಡ ಇಟ್ಟು ಬಂದಾಗ ಕೆಲವೊಂದಿನ ಬಿಡಿಸ್ಕೊಂಬರೋಕ್ಕೆ ಆಗಲ್ಲ, ಆ ಜಾಗ ಚಿನ್ನ ತೊಗೊಂಬರೋಕ್ಕಾಗಲ್ಲ. ಯಾಕಂದರೆ ಆ ಚಿನ್ನವನ್ನು ಅಡ ಇಟ್ಕೊಂಡಿರ್ತಕ್ಕಂಥವ್ರು ವಶೀಕರಣ ಮಾಡ್ಕೊಂಡಿರ್ತಾರೆ. ಭಾಳ ಜನಕ್ಕೆ ಆಶ್ಚರ್ಯ ಆಗ್ಬೋದು, ಈ ಕಾಲದಲ್ಲೂ ವಶೀಕರಣ ನಡೀತೆ ಅಂತ. ಖಂಡಿತವಾಗಿ ಎಲ್ಲವೂ ನಡೀತದೆ, ಖಂಡಿತವಾಗಿ ಎಲ್ಲ ನಡೀತದೆ. ನೀವು ಜಸ್ಟ್ ಸಂಕಲ್ಪ ಮಾಡಿಕೊಂಡು ಇದು ಅನುಪಮವ್ರಿಗೆ ಕೊಡೋದು ಬೇಡ, ನನಗೇ ಸೇರ್ಲಿ ಅಂತ ಸಂಕಲ್ಪ ಮಾಡ್ಕೊಂಡ್ಬಿಟ್ರೆ ಇದೆಲ್ಲಿದ್ರೂ ಬಂದ್ಬಿಡ್ತಿದ್ವಿ, ಅವರಿಂದ ಕಳೆದೋಗ್ಬಿಡ್ತದೆ. ಇದು ಅಂಥ ಒಂದು ಶಕ್ತಿ ಇದಕ್ಕಿದೆ. ಯಾಕಂದರೆ ಇದು ನಾವೇನು ಮಾತಾಡ್ತೀವಿ ಅದು ರಿಸೀವ್ ಮಾಡ್ಕೊಳ್ತದೆ. ನಾವೇನು ಸಂಕಲ್ಪ ಮಾಡ್ಕೊಳ್ತೀವಿ ಇದು ಸಂಕಲ್ಪವನ್ನು ಹೀರ್ಕೊಳ್ತದೆ. ಆ ಸಂಕಲ್ಪ ಅಲ್ಲಿ ನೆರವೇರ್ತದೆ. ದಟ್ ಇಸ್ ಕಾಲ್ಡ್ ನಕಾರಾತ್ಮಕ ಶಕ್ತಿ ಅಂತ ಹೇಳ್ತೀವಿ. ಅಂದರೆ ಅಷ್ಟು ಸೂಕ್ಷ್ಮಗ್ರಹಿ ಆಗಿರ್ತಕ್ಕಂತಹ ಈ ಒಂದು ಚಿನ್ನ ಒಂದು ಜಾಗಕ್ಕೆ ಅಡ ಇಟ್ಟಾದಾಗ ಅವನೇನು ಮಾಡ್ತಾನೆ, ಇದು ನನ್ನಲ್ಲೇ ಇರಲಿ, ನನ್ನಲ್ಲೇ ಇರಲಿ, ನನ್ನಲ್ಲೇ ಇರಲಿ ಅಂತ ಅವನು ಕೋರಿಕೆಯನ್ನು ಸಲ್ಲಿಸುತ್ತಾನೆ. ಅವನು ಅದಕ್ಕೆ ಮಾಡಿರ್ತಾನೆ. ಅದೇ ವಶೀಕರಣ ಅಂತ ಹೇಳ್ತೀವಿ ನಾವು. ಅದಕ್ಕೆ ಬಲವಂತವಾಗಿ ಏನೋ ಮಾಡಿ ಬಿಡಿಸ್ಕೊಂಬಂತೀವಿ, ಮತ್ತೆ ಅಲ್ಲಿಗೆ ಹೋಗ್ತದೆ ಅದು. ಮತ್ತೆ ಅಲ್ಲಿ ಹೋಯ್ತು ಅಂದರೆ ಮತ್ತೆ ಇನ್ನೆಂದೆಂದಿಗೂ ನಿಮಗೆ ದುಡ್ಡೇ ಹುಟ್ಟಲ್ಲ. ಕೆಲವು ಜನ ಇದ್ದಾರೆ, ದುಡ್ಡೇ ಹುಟ್ಟಲ್ಲ, ಅಡ ಇಟ್ಟಿದ್ದು ಬಿಡಿಸ್ಕೊಂಬರ್ಬೇಕಂತ ದುಡ್ಡೇ ಹುಟ್ಟಲ್ಲ, ಬೇರೆದಕ್ಕೆಲ್ಲದು ಹೋಗ್ತಾ ಇರ್ತದೆ. ಆದರೆ ಅಡ ಬಿಟ್ಟ ಚಿನ್ನ ನಾವು ಬಿಡಿಸ್ಕೊಂಬರ್ಬೇಕು ನಾವು ಅಂತಂದರೆ ಯಾವ ಕಾರಣಕ್ಕೂ ಅದು ನಮಗೆ ದುಡ್ಡು ಹುಟ್ಟೋದೇ ಇಲ್ಲ. ಹುಟ್ಟಿದ್ರು ಆ ಟೈಮ್ಗೆ ನಾವು ಹೋಗೋಷ್ಟು ಇನ್ಯಾವುದಕ್ಕೂ ಒಂದು ಖರ್ಚಾಗೋಗ್ತದೆ. ಈ ರೀತಿ ಎಲ್ಲ ಲೆಕ್ಕಾಚಾರಗಳು ನಮ್ಮ ಜೀವನ ನಡೆಯೋದ್ರಿಂದ ಆ್ಯಕ್ಚುಲಿ ಚಿನ್ನವನ್ನು ನಾವು ಅಡ ಇಡೋದೇ ದೊಡ್ಡ ತಪ್ಪು. ಅಡ ಇಟ್ಟ ಮೇಲೆ ಅಥವಾ ಅಡವನ್ನು
ಮಾಡಿದ್ಮೇಲೆ ಮತ್ತೆ ಹೋಗದಿರೋ ರೀತಿಯಾದಂಥ ಒಂದು ಕೆಲವು ಪ್ರಿಕಾಷನ್ಗಳನ್ನ ನಾವು ತಗೋಬೇಕಾಗ್ತದೆ. ಯಾಕಂದರೆ ಅದು ನಮ್ಮನೆ ಮಹಾಲಕ್ಷ್ಮಿ. ನಮ್ಮನೆ ಮಹಾಲಕ್ಷ್ಮಿನ ನಾವು ಕಾಪಾಡ್ಕೋಬೇಕು. ಕಷ್ಟದಲ್ಲಿ ತಗೊಂಡು ನಮ್ಮನೆ ಮಹಾಲಕ್ಷ್ಮಿ ಅಡ ಇಟ್ಟ ಏನಾಗುತ್ತೆ, ಅದು ಪರರ ಪಾಲಾಗ್ತದೆ. ಯಾರ್ಯಾರು ಯಾವ್ಯಾವ ರೂಪದಲ್ಲಿ ಹೇಗಿದ್ರು ನಿಮ್ಗೆ ಗೊತ್ತಿರೋದಿಲ್ಲ. ಅದು ಬಂದಿದ ತಕ್ಷಣ ಹಂಗೆ ರಿಸೀವ್ ಮಾಡ್ಕೊಂಡ್ಬಿಡ್ತಾರೆ, ಮತ್ತು ಹೋಗೋದೇ ಇಲ್ಲ. ಕೆಲವೊಂದು ಕಂಪ್ನಿಗಳಿದಾವೆ, ಇಲ್ಲ ಅಂತ ನಾನು ಹೇಳಲ್ಲ, ಹೋಗೋದೇ ಇಲ್ಲ. ಅದು ಏನು ಮಾಡಿದ್ರೂ ಅಲ್ಲಾಡೋಕ್ಕಾಗಲ್ಲ. ನೀವು ಒಂದ್ಸರಿ ಇಟ್ಟ ಅಂದರೆ ಮುಗಿದೋಯ್ತು, ಏನು ಮಾಡಿದ್ ನಂಗೆ ಬಿಡಿಸೋಕ್ಕಾಗಲ್ಲ. ಯಾಕಂದರೆ ಆ ರೀತಿಯಾಗಿರ್ತಕ್ಕಂಥ ಒಂದು ಕೆಲಸ ಆ ಜಾಗದಲ್ಲಿ ನಡೆದಿರ್ತದೆ, ನಿಮ್ಗೆ ಗೊತ್ತಾಗಲ್ಲ ಅದು. ಅದರಿಂದ ಇವೆಲ್ಲ ನೋಡಿಕೊಂಡು ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ, ಇವತ್ತು ನಾನು ಅಡ ಇಟ್ಟಿದ್ದೀನಿ, ಚಿನ್ನ ಬಿಡಿಸ್ಕೋಬೇಕು, ಏನಾದರೂ ಒಂದು ಮೆಸೇಜ್ ಹೇಳಿ ಅಂತೇಳಿ ತುಂಬ ಜನ ಮೆಸೇಜ್ ಮಾಡೋದಕ್ಕೆ ಇವತ್ತು ಅದೊಂದು ತೊಗೊಂಡು ಬಂದಿದ್ದೀನಿ. ನೀವು ಮೊದಲು ಏನು ಮಾಡಬೇಕಪ್ಪ ಅಂತಂದರೆ, ಭಾಳ ವಿಶೇಷವಾಗಿ ಒಂದು ಕಳಸವನ್ನು ತಗೋಬೇಕು. ಒಂದು ಕಳಸ, ಇದು ಮಣ್ಣಿನ ಕಳಸ, ಬೇರೆ ತಾಮ್ರದ ಕಳಸ ಅಥವಾ ಬೆಳ್ಳಿ ಕಳಸ, ದುಡ್ಡು ಜಾಸ್ತಿ ಇದ್ದರೆ ಚಿನ್ನದ ಕಳಸ, ಇವೆಲ್ಲ ತಗೊಳ್ಳಿ, ಅಥವಾ ಕಂಚಿನ ಕಳಸ ತಗೊಳ್ಳಿ. ಎಲ್ಲ ತಗೊಂಡು ಭಾಳ ವಿಶೇಷವಾಗಿ ಏನು ಮಾಡಬೇಕು ಅಂತಂದರೆ, ನೀವು ಈ ರೋಸ್ ವಾಟರ್ ಅಂತ ಸಿಗುತ್ತೆ, ಪನ್ನೀರು, ಆ ಪನ್ನೀರೇ ಆಗಬೇಕು. ಆ ಪನ್ನೀರಿನಿಂದ ಇದೆಲ್ಲವನ್ನು ಕ್ಲೀನಾಗಿ ಒರೆಸಿಸ್ಬೇಕು. ಒಳಗಡೆ ಸ್ವಲ್ಪ ಹಾಕಿ ಎಲ್ಲ ಕ್ಲೀನಾಗಿ ಒರೆಸಿಸ್ಬೇಕು. ಎಲ್ಲ ಒರೆಸಿ ಗುಡಿಸಿ ತಾರಿಸಿ ಇದನ್ನೆಲ್ಲ ನೀಟ್ ಮಾಡಿ ಅದನ್ನೆಲ್ಲ ಹೊರಗಡೆ ಚೆಲ್ಲಿ ಭಾಳ ಕೇರ್ಫುಲ್ಲಾಗಿ ಏನು ಮಾಡಬೇಕು, ಇದಕ್ಕೆ ಕೆಲವು ವಸ್ತುಗಳನ್ನು ಸೇರಿಸ್ಬೇಕು. ಏನು ವಸ್ತು ಅಂತಂದರೆ, ಮೊದಲದಾಗಿ ಬಹಳ ಇಂಪಾರ್ಟೆಂಟಾಗಿ ಏನು ಮಾಡಬೇಕು ಅಂತಂದರೆ, ಈ ತುಳಸಿಯನ್ನು ಇದರೊಳಗಡೆ ಹಾಕಬೇಕು. ತುಳಸಿ ಯಾರು ಅಂದರೆ ಶ್ರೀಮನ್ ನಾರಾಯಣ. ಆ ಶ್ರೀಮನ್ ನಾರಾಯಣ ಅಂಶವಾಗಿರ್ತಕ್ಕಂಥ ತುಳಸಿ ಇದಕ್ಕೆ ಯಾಕೆ ಹಾಕ್ತೀವಿ ಅಂತಂದರೆ, ನಾರಾಯಣ ಎಲ್ಲಿರ್ತಾನೋ ಅಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ. ನೋಡಿ, ವೆರಿ ಸಿಂಪಲ್ ಕಾನ್ಸೆಪ್ಟು. ನಾರಾಯಣ ಎಲ್ಲಿರ್ತಾನೋ ಮಹಾಲಕ್ಷ್ಮಿ ಅಲ್ಲಿರ್ತಾಳೆ. ಆ ಮಹಾಲಕ್ಷ್ಮಿಗೆ ಅಂಶವಾಗಿರ್ತಕ್ಕಂತಹ ಇನ್ನೂ ಕೆಲವು ವಸ್ತುಗಳನ್ನು ಸೇರಿಸಬೇಕಾಗ್ತದೆ. ನಿಮ್ಗಾಗಲೇ ಹೇಳ್ಕೊಟ್ಟಿದ್ದೀನಿ, ಏಲಕ್ಕಿ, ಲವಂಗ ಮತ್ತು ಪಚ್ಚಕರ್ಪೂರ ಇದರೊಳಗಡೆ ಬಂದ್ಬಿಡಬೇಕು. ಈ ಜೊತೆಗೆ ಚಿನ್ನ ಅಂದ ತಕ್ಷಣ ಬರೀ ಶುಕ್ರ ಮಾತ್ರ ಅಲ್ಲ, ಗುರುವಿನ ಅಂಶ ಕೂಡ ಅದರಲ್ಲಿದೆ. ಗುರು ಶುಕ್ರ ಸಂಗಮವೇ ಚಿನ್ನ ಅಂತ ಹೇಳ್ಬೋದು. ಅವನಿಗೆ ಸಂಬಂಧಪಟ್ಟಂತಹ ಒಂದು ಸ್ವಲ್ಪ ಶ್ರೀಗಂಧದ ಪುಡಿ ಮತ್ತು ಈ ಅರಿಶಿನ ಪುಡಿ ಇವೆಲ್ಲ ತಗೋಬೇಕಾಗ್ತದೆ. ತಗೊಂಡು ಇದರಲ್ಲೆಲ್ಲ ಹಾಕ್ಬೇಕಾಗ್ತದೆ. ನೋಡಿ, ಇದಿರೋದು ಸರಿನಾ ಅಥವಾ ತಪ್ಪು ಅಂತ ನೀವು ಕೇಳ್ಬೋದು. ಖಂಡಿತ ಯಾವುದು ತಪ್ಪಿಲ್ಲ. ಅವರವ್ರ ಭಾವನೆಗಳಿಗೆ, ಅವರವ್ರ ವಿಚಾರಗಳಿಗೆ ಅವರ ನಡವಳಿಕೆಗಳನ್ನು ತೋರಿಸ್ತಾರೆ. ಆದರೆ ಈ ಚಿನ್ನ ಅಂತಕ್ಕಂತಹ ಒಂದು ಲೆಕ್ಕಾಚಾರ ಎಲ್ರಿಗೂ ಒಲಿತದ? ಖಂಡಿತ ಒಲಿಯಲ್ಲ. ಕೆಲವರಿಗೆ ಕೆಜಿ ಗಟ್ಟಲೆ ಬಂಗಾರ ಇತ್ತು ಅಂದರೆ, ಇಲ್ಲಿ ಕೆಲವೊಂದು ಗ್ರಾಮ್ಗಳಿಗೂ ಕೂಡ ಇಲ್ಲಿ ಒದ್ದಾಡ್ತಕ್ಕಂಥ ಜನ ನಮ್ಮಲ್ಲಿ ತುಂಬ ಜನ ಇದ್ದಾರೆ. ಹಾಗಿದ್ದಾಗ ಈ ಒಂದು ಕಳಸ ಏನಾಗುತ್ತೆ, ನೀವು ಯಾವುದೇ ಅಡ ಇಟ್ಟಿದ್ರು ಕೂಡ ಅದನ್ನು ವಾಪಸ್ ತರೋ ಹಾಗೆ ಮಾಡಿಕೊಡ್ತದೆ. ಯಾಕಂದರೆ ಸೃಷ್ಟಿಯಲ್ಲಿ ಪ್ರತಿಯೊಂದು ಆಗುತ್ತಕ್ಕಂಥ ಒಂದು ಲೆಕ್ಕಾಚಾರ ಇದೆ. ಆ ಲೆಕ್ಕಾಚಾರವನ್ನು ಬಿಟ್ಬಿಟ್ಟು ನಮ್ಗೆ ಅದಾಗಲ್ಲ ಇದಾಗಲ್ಲ, ನಮ್ಗೆ ಹೋಯ್ತು ಚಿನ್ನ ಇಷ್ಟು ಕೆಜಿ ಹೋಯ್ತು, ಅಷ್ಟು ಕೆಜಿ ಹೋಯ್ತು, ಅಷ್ಟು ಬಂಗಾರ ಹೋಯ್ತು, ಇಷ್ಟು ಬಂಗಾರ ಹೋಯ್ತು, ಪಾಪ ಯಾರಿಂದನೋ ತೊಗೊಂಬಂದಿದ್ದು ಬಂಗಾರ ತೊಗೊಂಡು ಆಡ ಇಟ್ಬಿಟ್ಟು ಹಾಳು ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಾವು ಹಿಂದಿನ ಸಂಜೆ ಕೂಡ ಮಾತಾಡಿದ್ದೀವಿ. ಕಳಸದಲ್ಲಿ ಭಾಳ ವಿಶೇಷವಾಗಿ ಒಂದು ಕಳಸ ತಗೊಳ್ಳಿ. ಅದು ತಾಮ್ರದ ಕಳಸವೋ, ಕಂಚಿನ ಕಳಸವೋ, ಬೆಳ್ಳಿ ಕಳಸವೋ, ಚಿನ್ನದ ಕಳಸವೋ, ಏನು ಬೇಕೋ ತಗೊಳ್ಳಿ. ಆ ಕಳಸ ತಗೊಂಡಾದ್ಮೇಲೆ ಆ ಕಳಸದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂತಹ ಕೆಲವು ಶುಕ್ರನ ಅಂಶಗಳು ಸೇರಿರ್ತಕ್ಕಂತಹ ಮೊದಲು ತುಳಸಿ ಶ್ರೀಮನ್ನಾರಾಯಣ ತುಳಸಿಯನ್ನು ಮೊದಲು ಸೇರಿಸಿ, ಅದಾದಮೇಲೆ ಶುಕ್ರನ ಅಂಶ ಆಗಿರ್ತಕ್ಕಂಥ ಪಚ್ಚಕರ್ಪೂರ, ಏಲಕ್ಕಿ, ಲವಂಗ ಇವನ್ನೆಲ್ಲವನ್ನು ಸೇರಿಸಿ, ನೀವು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಶ್ರೀಗಂಧ ಪುಡಿ ಇವೆಲ್ಲವನ್ನು ಸೇರಿಸಿ, ಅದಾದ ಮೇಲೆ ಒಂದು ಚಿನ್ನದ ತುಂಡು ಇದ್ದೇ ಇರುತ್ತೆ. ಒಂದು ಮೂಗ್ಬಟ್ಟಾದರೂ ಸರಿ, ತುಂಬ ಬಡ್ತಾ ಅಂದ್ರೂ ಕೂಡ ಒಂದು ಮೂಗ್ಬಟ್ಟ ಇದ್ದೇ ಇರ್ತದೆ. ಒಂದು ಚಿನ್ನದ ತುಂಡು ಬೇಕಷ್ಟೇ. ಆ ಚಿನ್ನದ ತುಂಡನ್ನು ನೀವು ಇದರೊಳಗಡೆ ಹಾಕಿ ಶುದ್ಧಿ ಮಾಡಿ ಇದನ್ನು ಒಳಗಡೆ ಹಾಕಿ ದೇವರ ಮನೇಲಿ ಇಟ್ಬಿಟ್ಟು ಇದನ್ನು ಭಕ್ತಿ ನಮ್ಮೊಳಗಿಂದ ಪೂಜೆ ಮಾಡಬೇಕು. ನೋಡಿ, ಇದಕ್ಕೆ ನಾವು ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ಈ ಆಕರ್ಷಣೆ ಅಂತಕ್ಕಂಥ ಲೆಕ್ಕ ತಗೊಂಡಾಗ ನಾನು ಹೇಳ್ತಕ್ಕಂತಹ ತುಳಸಿ, ಪಚ್ಚಕರ್ಪೂರ, ಲವಂಗ ಇವೆಲ್ಲ ಭಾಳ ಅದ್ಭುತವಾದ ಆಕರ್ಷಣೆ ಇರತಕ್ಕಂತಹ ಇದು. ನಾವಲ್ಲಿ ಚಿನ್ನದ ತುಂಡನ್ನು ತೀರಿಸಿದಾಗ ಅವೆಲ್ಲ ಆಕರ್ಷಣೆ ಕೂಡ ಆ ಚಿನ್ನವನ್ನು ಆಕರ್ಷಣೆ ಮಾಡ್ತವೆ. ಈ ಆಕರ್ಷಣೆ ಮಾಡ್ತಕ್ಕಂತಹ ಈ ಒಂದು ಕಳಸ ವಿಶೇಷವಾಗಿ ನೀವು ಶುಕ್ರವಾರ ಸ್ಥಾಪನೆ ಮಾಡಿಕೊಂಡು ನೀವು ಪೂಜೆ ಮಾಡ್ತಾ ಬಂದರೆ ನಿಮ್ಮ ಅಡವಿಟ್ಟರ ಚಿನ್ನ ಆದಷ್ಟು ಬೇಗ ಬಂದು ನಿಮ್ಮ ಕೈ ಸೇರ್ತದೆ. ಯಾವುದೋ ಒಂದು ರೂಪದಲ್ಲಿ, ಯಾವುದೋ ಒಂದು ಇದರಲ್ಲಿ ನಿಮಗೆ ಹಣಕಾಸು, ಮತ್ತೊಂದು ಮಗದೊಂದು, ನಾನು ಮೊದಲೇ ಭಾಗ ಹೇಳಿದಂಥ ಯಾವುದಾದ್ರು ತಡೆಗಳಿದ್ರೆ, ಅಥವಾ ಅವರೇನಾದರೂ ವಶೀಕರಣ ಮಾಡ್ಕೊಂಡಿದ್ರೆ, ಅಥವಾ ಅವರೇನಾದರೂ ಸಂಕಲ್ಪ ಮಾಡ್ಕೊಂಡಿದ್ರೆ, ಅದೆಲ್ಲವನ್ನು ಕಿತ್ತು ನಿಮ್ಮ ಮನೆಗೆ ಬರ್ತದೆ. ಅದು ನಾಳಿನ ಕಾರ್ಯಕ್ರಮದಲ್ಲಿ ಚಿನ್ನವನ್ನು ವೃದ್ಧಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೋಡಿ, ಎಂತಹ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳಿದ್ದಾವೆ ಅಂತಂದರೆ, ಕಾರ್ಯಕ್ರಮ ನೋಡ್ತಕ್ಕಂತಹ ನೀವೇ ಅದೃಷ್ಟವಂತರು. ಈ ಭಾಗದಲ್ಲಿ ಇದನ್ನು ನೋಡಿಕೊಂಡು
ನೀವು ಪ್ರತಿ ಶುಕ್ರ ಇದನ್ನು ಪೂಜೆ ಮಾಡ್ತಾ ಬನ್ನಿ. ತುಂಬ ಅದ್ಭುತವಾಗಿರ್ತಕ್ಕಂಥ ಯೋಗ ಫಲಗಳು ನಿಮ್ದಾಗ್ತದೆ. ನಿಮ್ಮ ಚಿನ್ನ ಎಲ್ಲೇ ಇದ್ರೂ ಕೂಡ ಅದನ್ನು ಸೆಳೆಯುವಂಥ ಒಂದು ಕೆಲಸವನ್ನು ಇದು ಮಾಡ್ತದೆ, ಅಥವಾ ಹೀರುವಂಥ ಕೆಲಸವನ್ನು ಮಾಡ್ತದೆ. ಇದು ನೋಡ್ಕೊಳ್ಳಿ. ಇನ್ನೊಂದು ತಂತ್ರ ಏನಪ್ಪ ಅಂತಂದರೆ, ಅರಿಶಿನ ತಂದು ಇಟ್ಕೊಳ್ಳಿ. ಯಾವಾಗ? ಶುಕ್ರವಾರ ದಿವಸ ಶುಕ್ರ ಓರಿನಲ್ಲಿ ಅಥವಾ ಸಂಜೆ ಆದ ಸರಿ ಗೋಧೂಳಿ ಯಜ್ಞದಲ್ಲಿ ನೀವು ಅರಿಶಿನ ತಂದು ಇಟ್ಕೊಳ್ಳಿ. ಅರಿಶಿನ ತೊಗೊಂಡು ಬಂದು ನೀವೇನು ಮಾಡಬೇಕು, ನೆಕ್ಸ್ಟ್ ಗುರುವಾರ ಗುರು ಹೊರೆಯಲ್ಲಿ ಮಹಾಲಕ್ಷ್ಮಿಗೆ ಅರಿಶಿನದಿಂದ ನೀವು ಅಭಿಷೇಕವನ್ನು ಮಾಡಿ. ಎಂಥ ಅದ್ಭುತವಾದಂತಹ ಒಂದು ಯೋಗ ಫಲ ನಿಮ್ಗೆ ಶುರು ಆಗ್ತದೆ ಅಂತಂದರೆ, ನಿಮ್ಮ ಚಿನ್ನ ಎಲ್ಲೇ ಇರಲಿ. ಭಾಳ ಜನ ಚಿನ್ನ ಇಟ್ಟಿದೆ ಕಳೆದೋಗ್ಬಿಡ್ತು ಅಂತ ಹೇಳ್ತೀರಾ. ಕಳೆದೋಗಿರೋ ಚಿನ್ನ ಎಲ್ಲ ಸಿಗ್ತಕ್ಕಂಥದ್ದು ಎಷ್ಟೋ ನಡೆದೋಗಿದೆ ಈ ತಾಂತ್ರಿಕ ಪ್ರಯೋಗದಿಂದ. ಸಾವಿರಾರು ಜನಗಳು ಇದನ್ನು ಮಾಡಿಸ್ಕೊಟ್ಟಿದ್ದೀವಿ ನಾವು. ಆದರೆ ಈ ಜನ್ಮದೋಷ ಅಂತಕ್ಕಂಥದ್ದು ಇತ್ತು ಅಂದಾಗ ಯಾವುದೇ ತಂತ್ರ ಪ್ರಯೋಗಗಳು, ಯಾವುದೇ ಮಂತ್ರ ಪ್ರಯೋಗಗಳು, ಯಾವುದೇ ವೈದಿಕ ಪ್ರಯೋಗಗಳು ಮಾಡಬೇಕು ಅಂದಾಗ ಒಂದು ಫಲಿಸೋದಿಲ್ಲ, ಇನ್ನೊಂದು ನಿಧಾನ ಆಗ್ತದೆ. ಅದಕ್ಕೆ ಪ್ರತಿಯೊಬ್ಬರಿಗೆ ಹೇಳ್ತಕ್ಕಂಥ ಏನಪ್ಪ ಅಂತಂದರೆ, ಜಾತಕವನ್ನು ಬರೆಸಿ ಅಲ್ಲಿರ್ತಕ್ಕಂಥ ಜನ್ಮದೋಷಗಳನ್ನು ಪರಿವರ್ತನೆ ಮಾಡಿಕೊಂಡು ಈ ರೀತಿ ತಂತ್ರ ಭಾಗಗಳನ್ನು ನೀವು ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಯಾವ ಪ್ರಾಬ್ಲಮ್ಸು ಬರೋದಿಲ್ಲ. ಅದರಿಂದ ಅರಿಶಿನವನ್ನು ತೊಗೊಂಡು ಬಂದು ಗುರು ಹೋರೆಯಲ್ಲಿ ಮಹಾಲಕ್ಷ್ಮಿಗೆ ಅಭಿಷೇಕ ಮಾಡಿಸಿ, ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲಿತಗಳು ನಿಮಗೆ ಸಿಗ್ತದೆ. ನೆಕ್ಸ್ಟು ಶುಕ್ರ ಅಂತಕ್ಕಂಥದ್ದು ಮನೆಯ ಯಾವ ಭಾಗದಲ್ಲಿ, ನಾನು ಈಗಾಗಲೇ ಕಾರ್ಯಕ್ರಮ ಹೇಳ್ಕೊಟ್ಟಿದ್ದೀನಿ, ನವಗ್ರಹಗಳು ವಾಸ ಮಾಡ್ತವೆ ನಮ್ಮ ಮನೆಯಲ್ಲಿ ಅಂತೇಳಿ. ನವಗ್ರಹಗಳು ನಮ್ಮ ಮನೆಗಳಲ್ಲಿ ವಾಸ ಮಾಡ್ತವೆ. ನಮ್ಮಲ್ಲಿ ಹೇಗೆ ನವಗ್ರಹಗಳು ವಾಸ ಮಾಡ್ತವೆ ಹಾಗೆ ನಮ್ಮ ವಾಸ ಮಾಡ್ತಕ್ಕಂಥ ಮನೆಗಳು ನವಗ್ರಹ ಇರ್ತವೆ. ಆ ನವಗ್ರಹಗಳಲ್ಲಿ ಇರ್ತಕ್ಕಂತಹ ಶುಕ್ರ ಭಗವಾನ್ ಇಲ್ಲಿ ಅಂತಂದರೆ ಅಗ್ನಿಮೂಲಿನಲ್ಲಿ. ಆ ಅಗ್ನಿಮೂಲ ಇರ್ತಕ್ಕಂಥ ಶುಕ್ರ ಭಗವಾನು ಯಾವಾಗಲೂ ಶುದ್ಧವಾಗಿ ಸ್ಥಿತವಾಗಿರಬೇಕು. ನೀವು ಅಲ್ಲಿ ಏನಾದರೂ ಟಾಯ್ಲೆಟ್ ಏನೋ ಮಾಡಿದರೆ, ಬಾತ್ರೂಮ್ ಏನೋ ಮಾಡಿದರೆ, ನೀವು ಏನು ಮಾಡಿದ್ರೆ ನಿಮ್ಮ ಚಿನ್ನ ನಿಮ್ಮ ಮನೇಲಿ ಇರಲ್ಲ. ಯಾಕಂದ್ರೆ ಅಲ್ಲಿ ಅಪವಿತ್ರ ಆಯಿತು. ಶುಕ್ರ ಅಲ್ಲಿ ಅಪವಿತ್ರ ಆದ. ಶುಕ್ರ ಅಪವಿತ್ರ ಆಯಿತು ಅಂದರೆ ಆ ಮನೆ ಹೆಣ್ಮಗಳು ಅಪವಿತ್ರ ಆದ್ಲು ಅಂತ ಅರ್ಥ. ಆ ಮನೆ ಹೆಣ್ಣು ಅಪವಿತ್ರ ಆಯಿತು ಅಂದರೆ ಮಹಾಲಕ್ಷ್ಮಿ ಓಡೋಗ್ಬಿಡ್ತಾಳೆ ಮನೆ ಬಿಟ್ಟು. ಮಹಾಲಕ್ಷ್ಮಿ ಮನೆ ಬಿಟ್ಟು ಓಡೋಯ್ತು ಅಂದರೆ ಆ ಜೊತೆಗೆ ಚಿನ್ನ ಕೂಡ ಓಡೋಗ್ತದೆ, ಯಾವುದೋ ರೂಪದಲ್ಲಿ ಕಳೆದೋಗ್ತದೆ. ಯಾರಾದ್ರು ನಿಮ್ಮ ಮನೆ ಕೆಲಸದೇ ಕದ್ಬಿಡ್ಬೋದು, ನಿಮ್ಮ ಗಂಡನೇ ಕದಿಬೋದು, ನಿಮ್ಮ ಹೆಂಡತಿನೇ ಕದ್ಬಿಡ್ಬೋದು, ನಿಮ್ಮ ಅತ್ತನೇ ಕದ್ಬಿಡ್ಬೋದು, ನಿಮ್ಮ ಮಾವನೇ ಕದ್ಬಿಡ್ಬೋದು, ಅಥವಾ ಕೆಲಸ ಯಾರೋ ಬರ್ತಾರೆ, ನೆಂಟರು ಯಾರೋ ಬರ್ತಾರೆ, ಫ್ರೆಂಡ್ ಯಾರೋ ಬರ್ತಾರೆ, ಅವರೇ ಕದ್ಕೊಂಡು ಬಿಡ್ಬೋದು. ಈ ಥರ ಚಿನ್ನ ನಿಮ್ಗೆ ಗೊತ್ತಿಲ್ಲದೇ ಆಚೆ ಹೊಟ್ಟೋಗ್ಬಿಡ್ತದೆ. ಅಥವಾ ಏನೋ ಒಂದು ದಿಢೀರ್ ಕಷ್ಟ, ಏನೂ ಇಲ್ಲ, ಫಸ್ಟ್ ಕ್ಲಾಸಾಗಿ ಇರ್ತೈತೆ, ಏನೂ ಕಷ್ಟ ಇರಲ್ಲ, ಯಾವುದೊಂದು ಕಷ್ಟ ಬರ್ತದೆ, ಇನ್ನು ಇದಿಲ್ಲದೆ ವಿಧಿನೇ ಇಲ್ಲ, ಇದು ಅಡ ಇಲ್ಲದೆ ಆ ರೀತಿ ಒಂದು ಪರಿಸ್ಥಿತಿ ಬಂದು ತಗೊಂಡಾಗ ಅಡ ಇಟ್ಬಿಡ್ತೈತೆ. ಅದರಿಂದ ಅಗ್ನಿ ಮೂಲೆನ ಚೆನ್ನಾಗಿ ನೋಡ್ಕೊಳ್ಳಿ. ಅಲ್ಲಿ ಯಾವುದೇ ಕಾರಣಕ್ಕೂ ವಾಟರ್ ಟ್ಯಾಂಕು, ಸಮ್ ಟ್ಯಾಂಕು, ಬಾವಿ, ಬೋರ್ವೆಲ್ಲು ಮತ್ತು ಟಾಯ್ಲೆಟು, ಬಾತ್ರೂಮು ಮತ್ತು ಆ ಭಾಗದಲ್ಲಿ ಬಾಗಿಲು ಇವೆಲ್ಲ ಇಡಬಾರ್ದು, ಇವೆಲ್ಲ ಮಾಡಬಾರ್ದು. ಅಡುಗೆ ಮನೆಯನ್ನು ಭಾಳ ಶುದ್ಧವಾಗಿ ಇಟ್ಕೊಳ್ಳಿ. ನೋಡಿ, ನನ್ನ ಕಾರ್ಯಕ್ರಮ ಕೂಡ ಹೇಳ್ಕೊಟ್ಟೆ, ಅಲ್ಲಿ ಅಗ್ನಿದೇವ, ಅನ್ನಪೂರ್ಣೇಶ್ವರಿ ಮತ್ತು ಮಹಾಲಕ್ಷ್ಮಿ ವಾಸ ಮಾಡ್ತಾಳೆ ಅಂತೇಳಿ. ಇವತ್ತು ನಾವು ಯಾವುದೇ ಒಂದು ಪದಾರ್ಥ, ಯಾವುದೇ ಒಂದು ವಸ್ತು ಅಥವಾ ಯಾವುದೇ ಒಂದು ವಾತಾವರಣಕ್ಕೆ ಅದು ಸಂಬಂಧಪಟ್ಟಂತಹ ಗ್ರಹಗಳ ಒಂದು ಲೆಕ್ಕಾಚಾರ ಇದ್ದೇ ಇರ್ತದೆ. ಗ್ರಹ ಲೆಕ್ಕಾಚಾರ ಬಿಟ್ಟು ಯಾವುದು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಅನ್ಕೊಳ್ತೀವಿ ಅದು ಬೇರೆ ಇದು ಬೇರೆ ಅಂತ. ಮನೆಗೆ ಹೋದ್ರೆ ನಮ್ಗೆ ಇವೆಲ್ಲ ಯಾವುದು ಕಾಣಿಸಲ್ಲ. ಬಟ್ ನಮ್ಮ ಮನಸ್ಸಿನಲ್ಲಿ ಈ ಥರ ನಾಲೆಡ್ಜ್ ಇದ್ದಾಗ, ಅದು ಅಗ್ನಿ ಮೂಲೆ, ಇದು ಈಶಾನ್ಯ ಮೂಲೆ, ಇದು ಸೂರ್ಯನ ಮೂಲೆ, ಅದು ನೈಋತ್ಯ ಮೂಲೆ ಅಂತಿದ್ದಾಗ ಆ ನಾಲೆಡ್ಜ್ ನಾವು ಬೆಳೆಸ್ಕೋಬೇಕು. ಆ ನಾಲೆಡ್ಜ್ ಬೆಳೆಸ್ಕೊಂಡಾಗ ಆಯಾ ಸಂಬಂಧಪಟ್ಟ ಗ್ರಹಗಳಲ್ಲಿ ವಾಸ ಮಾಡ್ತಿದ್ದೀವಂತ ಒಂದು ಕಲ್ಪನೆ ಮಾಡ್ಕೊಂಡಾಗ ಅದು ಸತ್ಯವಾಗ್ತದೆ. ಆ ಸತ್ಯವಾದಾಗ ನಾವು ಗಲೀಜು ಮಾಡೋದು ಬಿಡ್ತೀವಿ, ನಾವು ಶುದ್ಧವಾಗಿ ಇಟ್ಕೊಳ್ತೀವಿ. ಅದು ಭಗವಂತನ ವಾಸಸ್ಥಾನ, ಅದನ್ನು ಪವಿತ್ರವಾಗಿ ಇಟ್ಕೊಳ್ಬೇಕು. ನಮ್ಮಲ್ಲಿ ಅಪವಿತ್ರವಾಗಿದ್ದರೆ ನಾವು ಹೇಗೆ ಹಲವಾರು ಸಮಸ್ಯೆಗಳು ಅನುಭವಿಸ್ತೀವೋ ಹಾಗೆ ನಮ್ಮ ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ಗ್ರಹಗಳು ಅಪವಿತ್ರ ಆಯಿತು ಅಂದರೆ ನೀವೇನು ತಿಪ್ಪರ್ಲಾಗ ಹಾಕೋದು ಮಾಡೋಕ್ಕಾಗಲ್ಲ. ಇಲ್ಲೂ ಕೆಟ್ಟೋಗಿದೆ, ಅಲ್ಲೂ ಕೆಟ್ಟಾಗಿದೆ. ಭಗವಂತ ಮಾತ್ರ ಎಲ್ಲೂ ಇಲ್ಲ, ಹುಡ್ಕೊಂಡ್ರೂ ಸಿಗೋದಿಲ್ಲ ನಿಮಗೆ. ಅದರಿಂದ ಮೈ, ಮನಸ್ಸು ಮತ್ತು ಭೂಮಿ, ನಾವು ವಾಸ ಮಾಡ್ತಕ್ಕಂಥ ಸ್ಥಳ, ಇಲ್ಲಿ ಎಲ್ಲದರ ಒಂದು ಪರಿಶುದ್ಧತೆ ಬಹಳ ಅತ್ಯಗತವಾಗಿ ಬೇಕಾಗಿರ್ತಕ್ಕಂಥದ್ದು. ಅದರಿಂದ ವಾಸ್ತು ಅಂತಕ್ಕಂಥ ಪರಿಕಲ್ಪನೆ ಪ್ರತಿಯೊಂದು ಮನೆಯಲ್ಲೂ ಕೂಡ ನೀವು ಅಳವಡಿಸ್ಕೊಳ್ಬೇಕು. ವಾಸ್ತು ಅಂದರೆ ಕಟ್ಟೋದು ಹೊಡೆಯೋದು ಅಂತಲ್ಲ. ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿ ಬರಬೇಕು, ಅದಕ್ಕೆ ಯಾವ ರೀತಿಯಾದಂಥ ಸ್ಥಾನಮಾನ ನಾವು ಕೊಟ್ಟಿದ್ದೀವಿ, ಅದನ್ನು ಯಾವ ರೀತಿ ನಾವು ಆಕ್ಟಿವೇಟ್ ಮಾಡಿದ್ದೀವಿ, ನಕಾರಾತ್ಮಕ ಶಕ್ತಿಗಳು ಬರ್ದಿರೋ ರೀತಿ ನಾವು ಯಾವ ರೀತಿ ಪ್ರಿಕಾಷನ್ ತೊಗೊಂಡಿದ್ದೀವಿ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಕಲಿಬೇಕು. ಇದನ್ನೆಲ್ಲ ನೋಡಿ ಕಲೀರಿ, ಖಂಡಿತ ಒಳ್ಳೆಯದಾಗುತ್ತೆ. ಚಿನ್ನ ನಿಮ್ಮ ಮನೆಯಲ್ಲಿ ಸೇರಲಿ. ನೋಡ್ತಾ ಇರಿ.